ನೇರವಾಗಿ ಹೇಳಿದ್ದೀನಿ ಸರ್, ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ. R1 न्यूज़ में आपका स्वागत है. मैं आपके साथ फरहान नाज़. ಭಾರತೀಯ ಜನತಾ ಪಾರ್ಟಿಯ ಒಂದೇನು ವಿಜಯಪುರದ ಅಭ್ಯರ್ಥಿಗಳ ಏನು ಘೋಷಣೆ ಸಾಯಂಕಾಲವರೆಗೆ ಒಂದು ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಕೊಡಬೇಕಂತೇಳಿ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕಾರ್ಯಕರ್ತರು ಒಗ್ಗಟ್ಟಾಗಿ ಆ ಅಭ್ಯರ್ಥಿ ಗೆಲುವಿಗೆ ನಾವು ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಿಕ್ಕೆ ಬಯಸ್ತೀನಿ. ಸರ್ ಯಾರಿಗೇ ಕೊಡಲಿ ಸರ್, ನಾವು ಅವ್ರ ಹೆಸರು ಹೇಳೋದಿಲ್ಲ. ಯಾಕಂದ್ರೆ ಪಾರ್ಟಿಯ ಯಾರಿಗೆ ವರಿಷ್ಠರು ಅವರೆಲ್ಲ ವರಿಷ್ಠರು ನಿರ್ಧಾರ ಮಾಡ್ತಾರೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ವರಿಷ್ಠರ ನಿರ್ಧಾರಕ್ಕೆ ನಾವೆಲ್ಲ ಕಾರ್ಯಕರ್ತ ತಲೆಬಾಗಿ ನಾವು ಪಕ್ಷದ ಏನು ನಿರ್ಧಾರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಈಗ ಅಂದರೆ ಈಗ ಕೆಲವು ಒಂದು 2-3 ದಿವಸ ಹಿಂದೆ ಸಾಕಷ್ಟು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಸರ್. ನೋಡಿರಿ ಅದು ಅಭಿಮಾನಿಗಳು ಸರ್, ನೋಡಿರಿ ಅವರು ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನಾನು ಅದು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ವರಿಷ್ಠರು ನಾವು ಪಕ್ಷದ ಕಾರ್ಯಕರ್ತರು, ನಾವು ಯಾರ್ದು ವ್ಯಕ್ತಿ ಪೂಜೆಯನ್ನು ನಾವು ಮಾಡೋದಿಲ್ಲ. ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಕೂಡಿ ಒಗ್ಗಟ್ಟಾಗಿ ಯಾರಿಗೆ ಕೊಟ್ಟರು ನಾವು ನಮ್ಮ ತಾಯಿಗೆ ಥರ ನಾವು ಹೆಂಗೆ ನೋಡ್ಕೋತೀವಿ ಪಕ್ಷದ ನಾವು ಆ ಥರ ನೋಡ್ಕೋತೀವಿ. ನಮಗೇನಿದ್ರೆ ಯಾವುದೇ ಗೊಂದಲ ಇಲ್ಲ. ಪಾರ್ಟಿ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿದ್ದೀವಿ. ಪಾರ್ಟಿ ವರಿಷ್ಠರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಎಲ್ಲರೂ ಕೂಡಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ನಾವು ಶ್ರಮಿಸ್ತೀವಿ ಅಂತ ಇನ್ನು ಮೂಲಕ ಹೇಳಿಕ್ಕೆ ಬಯಸ್ತೀನಿ. ಈಗ ನೋಡ್ರಿ, ಅಕಸ್ಮಾತ್ ಈಗ ಹೈಕಮಾಂಡ್ ಅವ್ರು ಯತ್ನಾಳವ್ರಿಗೆ ಟಿಕೆಟ್ ಮಾಡೋದಿಲ್ಲ ಸರ್. ನಾನು ಹೇಳಿನಲ್ಲ ಸರ್, ಯಾರಿಗೇ ಕೊಡಲಿ ಸರ್, ನಮಗೆ ಏನೂ ಅಭ್ಯಂತರ ಇಲ್ಲ. ಯಾರಿಗೆ ಕೊಟ್ಟರು ನಾವು ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿ ನಾವು ಪಕ್ಷದ ಕೆಲಸ ಮಾಡ್ತೀವಿ. ಈಗ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಅವರು JDC-ಗೆ ಹೋಗ್ತಾ ಇರೋದು ಒಂದು ಸುದ್ದಿ ಬರ್ತಾ ಇದೆ ಸರ್. ನೋಡಿ, ಅವ್ರಿಗೆ ಕೇಳ್ಬೇಕು ಸರ್ ವೈಯಕ್ತಿಕ. ನಾನು ಅದ್ರ ಯಾರ ಬಗ್ಗೆನೂ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ನಿರ್ಧಾರ ಏನು, ನಾನೊಬ್ಬ ಪಕ್ಷದ ಕಾರ್ಯಕರ್ತ. ನಾನು ಇವರು ಎಲ್ಲಿ ಹೋಗ್ತಾರೋ ಅದು ಹೋಗ್ತಾರೆ, ನಾನು ಹೇಳಿಕ್ಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರನ್ನ ಬೇಕಾದ್ರೆ ಹೋಗಿ ಕೇಳ್ಬೋದು. ನಾವಂತರೂ ಪಕ್ಷದ ಕಾರ್ಯಕರ್ತರು, ನಾವು ಪಕ್ಷದ ನಿರ್ಧಾರಕ್ಕೆ ನಾವಂತರೂ ತಲೆಬಾಗ್ತೀವಿ. ಇಲ್ಲಿ ನಿಮ್ಮ ಅಪೇಕ್ಷೆ ಏನಿದೆ? ಬಿಜಾಪುರ ಸಿಟಿಯಿಂದ ಯಾರಿಗೆ ಟಿಕೆಟ್ ಕೊಡೋದು ಸರ್? ನೋಡಿರಿ, ನಾವು ವರಿಷ್ಠ ನಿರ್ಧಾರ ನಮ್ಮದು. ನಾವು ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತ ಹೇಳೋದಿಲ್ಲ. ನಿಜವಂತ ಕಾರ್ಯಕರ್ತ ಇರ್ತೀವಿ, ನೀವು ಇಲ್ಲಿ ಗ್ರೌಂಡಲ್ಲಿ ಇರ್ತೀರಿ ಸರ್. ನಾ ಹೇಳಿಲ್ಲ, ನಾವು ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ವರಿಷ್ಠರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ತಲೆಬಾಗ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಅದು ಇದು ಅಂತೇಳಿ ಗೊಂದಲ ಇಲ್ಲ ನಮ್ಮ ಹತ್ರ. ಪಾರ್ಟಿ ನಿರ್ಧಾರಕ್ಕೆ ನಾವು ಬದ್ದಿದ್ದೀವಿ. ಪಾರ್ಟಿ ಏನು ಡಿಸಿಷನ್ ತೊಗೊಂಡ್ರು ನಾವು ಪರವಾಗಿ ಕೆಲಸ ಮಾಡ್ತೀವಿ. ಸರ್ ನಾನು ನೇರವಾಗಿ ಹೇಳಿದ್ದೀನಿ ಸರ್, ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಚುನಾವಣಾ ನಿರ್ವಹಣಾ ಸಮಿತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತು ಅಧಿಕೃತವಾಗಿ ಸಾಯಂಕಾಲ ಅನ್ನೋದರಷ್ಟರಲ್ಲಿ BJPಯ ಪಟ್ಟಿ ಹೊರಗಡೆ ಬೀಳುವಂಥ ಸಾಧ್ಯತೆ ಇದೆ. ಯಾರೂ ಗೊಂದಲಕ್ಕೀಡಾಗದೆ ಅಧಿಕೃತವಾಗಿ ಘೋಷಣೆ ಆದ ತಕ್ಷಣ ಈ ಕಾರ್ಯಪ್ರವೃತ್ತಿ ನಡೆಯುತ್ತದೆ. ಎಲ್ಲರೂ BJP ಪಕ್ಷದ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪಕ್ಷದ ಕಾರ್ಯಕರ್ತರು, ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಟ್ಟರು ಸಂಪೂರ್ಣವಾಗಿ ಇವತ್ತು ಬಿಜಾಪುರ ಜಿಲ್ಲೆಯನ್ನು ಕೇಸರಿಮಯ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ, ನಾವು ಕೂಡ BJP ಪಕ್ಷವನ್ನು ಬಿಜಾಪುರ ಜಿಲ್ಲೆಯಲ್ಲಿ ಎಂಟತಕ್ಕಂಥ 8 ಕ್ಷೇತ್ರಗಳನ್ನು ನಾವು ಗೆಲ್ಲಿಸಿಕೊಂಡು ನಮ್ಮ ವರಿಷ್ಠರಿಗೆ ನಮ್ಮ ಬಿಜಾಪುರ ಜಿಲ್ಲೆಯ ಕೇಸರಿಯ ತಾಕತ್ತೇನು, ಹಿಂದುತ್ವದ ತಾಕತ್ತೇನು ಅಂತಕ್ಕಂಥದ್ದನ್ನು ತೋರಿಸಬೇಕು ಅಂತ ಎಲ್ಲರೂ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ಅಧಿಕೃತವಾಗಿ ಘೋಷಣೆ ಆದರೆ ನಮಗೂ ಸಂತೋಷವಾಗುತ್ತದೆ. ಈಗ ಸರ್, ನಗರದಿಂದ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಟಿಕೆಟ್ ಆದ್ರೆ ಯಾರಿಗೆ ಇವತ್ತು ವರಿಷ್ಠರು ಸಂಪೂರ್ಣವಾಗಿ ತನಿಖೆ ಮಾಡಿ ಮಾಹಿತಿಯನ್ನು ಸಮೀಕ್ಷೆಯನ್ನು ತಯಾರು ಮಾಡಿ ಅವರು ವರಿಷ್ಠರು ಯಾರಿಗೇ ಟಿಕೆಟ್ ಕೊಟ್ಟರು ಕೂಡ BJP ಕಾರ್ಯಕರ್ತರು ನಿಷ್ಠಾವಂತರು, ಪಕ್ಷಕ್ಕಾಗಿ ದುಡಿಯುವರು. ಇವತ್ತು ಮೋದಿಯವರು ದೇಶಕ್ಕಾಗಿ ದುಡಿತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರು ಕೂಡ ದೇಶಕ್ಕಾಗಿ ದುಡಿತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾವುದೇ ರೀತಿಯಿಂದ ಕಾಂಗ್ರೆಸ್ದಲ್ಲಿ ಭುಗಿಲೆದ್ದಿರ್ತಕ್ಕಂಥ ವಿಷಯ ನಮ್ಮಲ್ಲಿ ಹೇಳುವುದಿಲ್ಲ. ಎಲ್ಲರೂ ಸಂಪೂರ್ಣವಾಗಿ ಪಕ್ಷದ ಸಿದ್ಧಾಂತಗಳಿಗೆ ಬದ್ಧರಾಗಿ ನಮ್ಮಲ್ಲಿ ಪಕ್ಷದ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೂ ಕೂಡ ನಾವು ಸಂಪೂರ್ಣವಾಗಿ BJPಯನ್ನು ಬೆಂಬಲಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಈಗ ಪಕ್ಷದಲ್ಲಿ ಗೊಂದಲ ಆಗಿದೆ ಅಂತ ಹೇಳಿ ಅದು ಊಹಾಪೋಹದ ವಿಷಯ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಗೊಂದಲವಿಲ್ಲ. ಪಕ್ಷದ ವರಿಷ್ಠರು ಅತ್ಯಂತ ಸಂಪೂರ್ಣವಾಗಿ ಗೆಲ್ಲುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಇವತ್ತು ಅಧಿಕೃತ ಪಟ್ಟಿಯನ್ನು ಘೋಷಣೆ ಮಾಡುತ್ತಾರೆ. ಅವರಿಗೆ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡುವಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರ ಕರ್ತವ್ಯ. ಈಗ BJPಯಿಂದ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅವ್ರು JDC-ಗೆ ಹೋಗ್ತಾ ಇರುತ್ತೆ, ಅದಕ್ಕಾಗಿ ಅವ್ರಿಗೆ ಬೆಂಬಲ ಯಾವುದೇ ರೀತಿಯಿಂದ ಅಂಥ ವಿಷಯಗಳು ಬೆಳವಣಿಗೆಯಲ್ಲಿಲ್ಲ. ಇವೆಲ್ಲ ಇನ್ನೊಂದು ರೀತಿಯಲ್ಲಿ ಹುಟ್ಟಿರ್ತಕ್ಕಂಥ ವಿಷಯ. ಎಲ್ಲರೂ ಸಂಪೂರ್ಣವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ನೋಡಿ ಇನ್ನುಳಿದ ಪಕ್ಷದವರೇ ನಮ್ಮ ಪಕ್ಷಕ್ಕೆ ಸೇರಬಹುದು. ನಮ್ಮ ಪಕ್ಷದಿಂದ ಯಾರೂ ಇನ್ನುಳಿದ ಪಕ್ಷಕ್ಕೆ ಹೋಗುವುದಾಗಲಿ ಬಂಡಾಯ ನಿಂದಿರುವುದಾಗಲಿ ಯಾರೂ ಮಾಡೋದಿಲ್ಲ. ಅದಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವೂ ಅಲ್ಲ ಅಂತಕ್ಕಂಥದ್ದು ನಾನು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹನುಮಂತ್ ದೇಸಾಯಿ ಅಂತ.